ನೀವು ಕೇಳಿದ ಮಾತಾಡಿ. ನಾನು ಏನಾಗಿತ್ತು ಅಂದ್ರೆ ಯಾವಾಗಲೂ ಸತ್ಯ ಕಹಿಯಾಗಿರ್ತದೆ. ನಮ್ ಕಡೆ ಒಂದು ಗಾದೆ ಇದೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೊಂದ್ರು ಅಂತ ಒಂದು ಗಾದೆ. ಈ ಪೂಜಾರ ಅದೇ ಮಾಡ್ತಾವ್ರೆ. ಅದಕ್ಕೆ ನರೇಂದ್ರ ಮೋದಿ ಆಯ್ತಪ್ಪ. ಈಗ ಕೇಳಿ, ನಾವು ಮಾತಾಡಿದಾಗ ಕೂತ್ಕೊಳ್ಳಿ ಅಂತ ಹೇಳ್ತೀರಿ, ಆ ಕಡೆಯಿಂದ ನಿಮಿಷ ನೋಡಿ, ನಾ ಹೇಳ್ತೀನಿ ಅವ್ರಿಗೆ, ಮುಖ್ಯಮಂತ್ರಿಗಳು ಮಾತಾಡೋ ಯಾರು ಹೇಳ್ಬಾರ್ದು. ನಿಮ್ಗೆ ಕೂತ್ಕೊಳ್ಳಿ ಮಧ್ಯದ. ನೋಡಪ್ಪ ಇವ ನೋಡಿ ಮಾ ಆಯ್ತು. ಶರವಣ್ಣ ನೋಡಿ, ಮಾನ್ಯ ಸಭಾಧ್ಯಕ್ಷರೇ, ಸಭಾಪತಿಯವರೇ, ಅವರು ಆಪರ್ಚುನಿಟಿ ಕೊಟ್ಟಿದ್ದೀರಿ ಅವರಿಗೆ ಮಾತಾಡಕ್ಕೆ. ಹೇಳಿ, ಈಗ ಕೊಡ್ತೀನಿ. ಈಗ ಮತ್ತೆ ನಾನು ಮಾತಾಡಿದ್ಮೇಲೆ ಕೊಡಿ ಅವ್ರು. ಕೊಡಿ 100%. ನಾನು ಏನ್ ತಕರಾರು ಮಾಡಿ, ಅವ್ರು ಏನ್ ಕೇಳಿದ್ರು ಅದಕ್ಕೆ ಪ್ರಶ್ನೆ ಉತ್ತರ ಹೇಳ್ತೀನಿ. ಗೊತ್ತಾಯ್ತಲ್ಲ? ನೀವು ಮಧ್ಯೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಏನೇ ಹೇಳಿದ್ರು ಕೂಡ ಪೂಜಾರ್ರೆ, ಈ ಸಿದ್ದರಾಮಯ್ಯ ಬಗ್ಗಲ್ಲ, ಜಗ್ಗಲ್ಲ, ಡಿಸ್ಟರ್ಬ್ ಆಗಲ್ಲ. ಸಿದ್ದರಾಮಯ್ಯನವ್ರು ಯಾಕೆ ಬಗ್ಗಲ್ಲ ಅಂದ್ರೆ ಬೇರೆಯವ್ರ ಮಾತು ಕೇಳಲಿಕ್ಕೆ ಅವ್ರ ಮಾನಸಿಕತೆ ಒಪ್ಪುವುದಿಲ್ಲ. ಸಿದ್ದರಾಮಯ್ಯ ಯಾಕೆ ಬಗ್ಗೋದಿಲ್ಲ ಕೇಳಿದ್ರೆ ನೋಡಿ, ಸಿದ್ದರಾಮಯ್ಯ ಮಾತಾಡ್ಬಿಡ್ರಿ. ಯಾಕಂದ್ರೆ ಬೇರೆಯವ್ರ ಮಾತು ಕೇಳೋ ಮಾನಸಿಕತೆ ಅವ್ರಿಗಿಲ್ಲ. ಸತ್ಯ ಒಪ್ಬೇಕಲ್ಲ. ಸಿಎಂ ಅವ್ರು ಮಾತಾಡಿದಾಗ ನಾವು ಸುಮ್ನೆ ಕೂತ್ಕೊಳ್ತಾ ಇರ್ಲಿಲ್ವಾ? ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಒಂದ್ ದಿವಸ ಸುಮ್ಮನೆ ಕೂತ್ಕೊಂಡಿ, ಒಂದ್ ದಿವಸ ಸಿಎಂ ಅವ್ರು ಪ್ರಕಾಶ್ ಕೂಡ್ರಿ ಮಾರಾಯ. ನೋಡ್ರಿ, ಒಂದ್ ನಿಮಿಷ ನೀವು ತಿಳ್ಕೋರಿ. ಮುಖ್ಯಮಂತ್ರಿಗಳು ಕೇಳ್ರಿ, ಏನ್ರಿ ಏನ್ ತಲೆ ಕೆಟ್ಟಿದೆ ನಿಮ್ಗೆ ಹೇಳ್ತೀನಿ. ಮುಖ್ಯಮಂತ್ರಿಗಳು ಮಾತಾಡುವಾಗ ಯಾರು ಹೇಳಬಾರ್ದು, ಮಾತಾಡಬಾರ್ದು. ಅದೇ ರೀತಿ ವಿರೋಧ ಪಕ್ಷ ನಾಯಕರೇ ರೀ ಪೂಜಾರ, ನೀವು ಮಾತಾಡೋ ಜನಕ್ಕೆ ಯಾರು ಹೇಳ್ಬಾರ್ದು. ನೋಟ್ ಮಾಡ್ಕೊಳ್ಳಿ. ನೀವು ಎಷ್ಟೇ ಪ್ರಶ್ನೆ ಕೇಳಿ ಎಷ್ಟೇ ಟೈಮಲ್ಲಿ ನಾ ಕೊಡ್ತೀನಿ. ಇಟ್ ಇಸ್ ಮೈ ಪ್ರಾಮಿಸ್. ಅದಕ್ಕೆ ನೋಡಿ ಡಿಸ್ಟರ್ಬ್ ಮಾಡಬೇಡ್ರಿ. ಅವ್ರಿಗೆ ನಿಮ್ಮನ್ನು ಟೆಂಪ್ಟ್ ಮಾಡಿ ನೀವ್ ಯಾಕೆ ಮಾಡ್ತೀರಿ? ಆಮೇಲೆ ನೀವು ಮಾತಾಡಿ ಅವ್ರಿಗೆ ಹೇಳಿ. ಹೀಗೆ ಬುದ್ಧಿ ನಮ್ಗೆ ಹೇಳಿ, ನಮ್ಮನ್ನು ಮಂಕು ಮಾಡಿಬಿಟ್ರಿ. ಮುಖ್ಯಮಂತ್ರಿ ತುಮಕೂರು ಮಾನ್ಯ ಸಭಾಪತಿಯವರೇ, ನಾನು ಏನ್ ಹೇಳ್ತಾ ಇದ್ದೀನಿ, ಕರ್ನಾಟಕದಿಂದ ಈ ವರ್ಷ 23-24 ಮಾತ್ರ ಹೇಳ್ತಾ ಇದ್ದೀನಿ. 4,30,000ಕ್ಕೂ ಹೆಚ್ಚು ತೆರಿಗೆ ಕೊಡ್ತೀವಿ ಕೇಂದ್ರಕ್ಕೆ. ನೀವಾರ ಇರ್ಲಿ, ನಾವೆಲ್ಲ ಇರ್ಲಿ, ಯಾರ ಇರ್ಲಿ, ನೀವೇ ಅಧಿಕಾರದಲ್ಲಿ, ನಾವೇ ಅಧಿಕಾರದಲ್ಲಿ, ಕನ್ನಡಿಗರ ಹಿತವನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಕರ್ನಾಟಕದ ಹಿತವನ್ನ ಕಾಪಾಡ್ತಕ್ಕಂಥದ್ದು. ಈಗ ರಾಜ್ಯಗಳು ಬಲಿಷ್ಠವಾಗಿದ್ರೆ ಕೇಂದ್ರ ಬಲಿಷ್ಠವಾಗಿರುತ್ತೆ. ರಾಜ್ಯಗಳು ದುರ್ಬಲ ಆದ್ರೆ ಕೇಂದ್ರ ದುರ್ಬಲ ಆಗುತ್ತೆ. ಕರ್ನಾಟಕನ ಸುಭದ್ರ ಸರ್ಕಾರ ಮಾಡ್ಬೇಕಾ ಬೇಡ? ಪೂಜಾರ ಕಡೆ ನೋಡ್ಬೇಡ, ನೀವು ಈ ಕಡೆ ನೋಡಿ. ನಿಮ್ ಕಡೆ ನೋಡ್ತೀನಿ. ಹೌದು, ಪ್ಲೀಸ್ ಅವ್ರು ನೋಡ್ಬೇಕು. ಇಲ್ಲ ಇವ್ರ ಕಡೆ ನೋಡ್ತೀನಿ, ಇಲ್ಲ ನಿಮ್ ಕಡೆ ನೋಡ್ತೀನಿ. ಅವ್ರ ಕಡೆ ನೋಡೋದೇ ಇಲ್ಲ, ಎದ್ದು ಬಿಡ್ತಾರೆ. ರಾಜ್ಯಗಳು ಬಲಿಷ್ಠವಾಗಿದ್ರೆ ಕೇಂದ್ರ ಬಲಿಷ್ಠವಾಗಿರ್ತದೆ. ರಾಜ್ಯಗಳು ದುರ್ಬಲ ಆಗ್ಬಿಟ್ರೆ ಕೇಂದ್ರ ದುರ್ಬಲ ಆಗ್ಬಿಡ್ತದೆ. ಈಗ ನಿಮ್ಮ ಭಾಷಣದಲ್ಲಿ ಮಾನ್ಯ ಶ್ರೀನಿವಾಸ್ ಪೂಜಾರಿಯವರು ಕೇಂದ್ರ ಸರ್ಕಾರದ ಎಲ್ಲ ಅವರ ಸಾಧನೆಗಳನ್ನೆಲ್ಲ ಹೇಳಿದ್ದಾರೆ. ಐ ಹ್ಯಾವ್ ನೋ ಅಬ್ಜೆಕ್ಷನ್, ಹೇಳ್ಬಿಟ್ಟಿದ್ದೀರಿ, ಹೇಳಿದ್ದೀರಿ. ಆದರೆ ನಾವು ಹೇಳೋದು ಕೇಳಬೇಕಲ್ಲ. ನೀವು ಹೇಳೋದು ಹೇಳಿದ್ದೀರಿ, ಅದು ರೆಕಾರ್ಡ್ನೆಲ್ಲ ಇದೆ, ನಾನು ಓದಿದ್ದೀನಿ. ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಮಾಡಿದ್ದೀವಿ, ಗ್ಯಾಸ್ ಕೊಟ್ಟಿದ್ದೀವಿ ಸಬ್ಸಿಡಿನಲ್ಲಿ ಅಂತೆಲ್ಲ ಹೇಳಿದಿರಿ ತಾನೆ? ಅದು ಯಾರ ಸಾಧನೆಗಳು ಅಂತ ಹೇಳಿದಿರಿ? ಕೇಂದ್ರ ಸರ್ಕಾರದ ಹೇಳಿದಿರಿ. ನಾನು ಓದಿದ್ದೀನಿ.
ನಾವ್ ಹೇಳಿದ್ವಿ ಕೇಳ್ಬೇಕಲ್ಲ ನಾವೇನ್ ಮಾಡಿದೀವಿ ಅಂತ. ಮಾನ್ಯ ಸಭಾಪತಿಯವರೇ, ನಮಗೆ ನಾವು 4,30,000 ಕೊಟ್ರೆ ನಮಗೆ ತೆರಿಗೆ ನಮ್ಮ ಪಾಲು ಡೆವಲ್ಯೂಷನ್ ನಲ್ಲಿ ನಮಗೆ ಬರ್ತಕ್ಕಂಥ ಪಾಲು 50,257 ಕೋಟಿ ಈ ವರ್ಷ, 37,252 ಕೋಟಿ ತೆರಿಗೆ ಪಾಲು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ನಲ್ಲಿ ನಮಗೆ ಬರ್ತಕ್ಕಂಥ ಹಣ ಕೇಂದ್ರದಿಂದ 13,005 ಕೋಟಿ, 13,005 ಕೋಟಿ. ಬೋತ್ ಪುಟ್ ಟುಗೆದರ್ 50,257 ಕೋಟಿ. ನಾವು ಕೊಡೋದು 4,30,000 ಕೋಟಿ. ಅವರಿಂದ ಬರೋದು ಕೇಂದ್ರದಿಂದ ನಮ್ಗೆ ವಾಪಸ್ ಕೊಡೋದು 50,257 ಕೋಟಿ. ಇದು ಅನ್ಯಾಯನ ನ್ಯಾಯನ? ಭೋಜೇಗೌಡ ಹೇಳಪ್ಪ ನೀನೆ. ಅವ್ರ ಕಡೆ ನೋಡಾಗಿಲ್ಲ, ಇವ್ರ ಕಡೆ ನೋಡಬೇಕು. ಅನ್ಯಾಯ ಇದೆ. ಲೆಕ್ಕಾಚಾರನೇ ನಾನು ಹೇಳ್ತಾ ಇರೋದು. To the extent you have agreed, you are welcome. You are welcome. ಲೆಕ್ಕಾಚಾರ ಹೇಳಿದ್ದು ಹೇಳ್ಬೇಕಲ್ಲ. ಬರ್ರಿ ಹೋಗಿ ಬರ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.